ಫ್ರೆಂಡ್ಸ್ ಎಸ್ ಪಿ ಫಿಶಿಂಗ್ ಲಾಡ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಎಲ್ಲರೂ ಸ್ವಾಗತ. ಇವತ್ತಿನ ಟಿಪ್ ಏನಪ್ಪ ಅಂದರೆ ನಿಮಗೆ ಪಾಪಪ್ ರೀತಿಗೆ ಆಡೋದು ಫುಡ್ ಯಾವ ಥರದ ಅಂತ ತೋರಿಸ್ತೀನಿ ನೋಡಿ. ಮೊದಲಿಗೆ ಇದು ರವಾ ಎಲ್ಲ ಒಂದೊಂದು ಕೆಜಿ ತಗೊಂಡಿದ್ದೀನಿ. ರವಾ ಮತ್ತು ಇದು ಗೋಧಿ ಹಸಿಟ್ಟು, ಮೈದಾ ಹಸಿಟ್ಟು 1 kg, ಇದು ರೈಸ್ ಪಾಲಿಶ್ ಪೌಡರ್ ಅಂತಾರಲ್ಲ ಅದು, ಇದು ಕೇಕ್ ಪೌಡರ್ ಬೇಕರಿಯಲ್ಲಿ ಸಿಗುತ್ತಲ್ಲ, ಇದು ಸ್ಮೆಲ್ಗೆ ತುಂಬ ಅಟ್ರಾಕ್ಷನ್ ಆಗುತ್ತೆ ನಿಮಗೆ, ಸ್ವಲ್ಪ ಸ್ವೀಟ್ನೆಸ್ ಇದೆ. ಇದು ಬೆಲ್ಲ ಪೌಡರ್ ಮಾಡಿದ್ದು 1 kg ತಗೊಂಡಿದ್ದೀನಿ. ಸ್ವೀಟ್ ಜಾಸ್ತಿ ಆಗಿರುತ್ತೆ, ಕೇಕ್ ಬೆಲ್ಲ ಆಗ್ತಿಲ್ಲ, ಅದಕ್ಕೋಸ್ಕರ 4 kg ಅಷ್ಟು ತಗೊಂಡಿದ್ದೀನಿ. ಮತ್ತು ಸ್ಮೆಲ್ಗೆ ಬೆಸ್ಟ್ ಕಂಪನಿದು ಎಸೆನ್ಸ್ ಇದು, ಮತ್ತು ಇದು ಬಂದುಬಿಟ್ಟು ಇದು ಎಲಚಿ ಪೌಡರ್, ಇದೆಲ್ಲ ಸ್ಮೆಲ್ ಬರೋದಕ್ಕೆ ಮಿಕ್ಸ್ ಮಾಡೋದು ತೋರಿಸ್ತೀನಿ. ಎಲ್ಲ ಜೊತೆಗೆ ಇದು ಮಿನಿಮಮ್ ಸ್ವೀಟ್ ಬರಬೇಕಂದ್ರೆ ತುಂಬ ಓವರಾಗಿ ಆಗಬಾರ್ದು. 1 kg ಅಷ್ಟು ಇದು ಕೇಕ್ ಪೌಡ್ರು. ನಮ್ಮ ಫ್ರೆಂಡ್ ಅವ್ರದ್ದೇ ಬೇಕರಿ ಇರೋದು, ಅದರಿಂದ ಅವ್ರು ಕೇಳಿದ ತಕ್ಷಣ ನೋಡಿ ಎಷ್ಟು ಕೊಡಿದೆ, ಸುಮಾರು 5 kg ಅಷ್ಟು ಕೊಡಿದೆ. 3-4 ಟೈಮ್ ಯೂಸ್ ಆಗುತ್ತೆ ನಮಗೆ ಅಷ್ಟೊಂದಿದೆ. ಅಷ್ಟೆಲ್ಲ ಇವಾಗ ಯೂಸ್ ಆಗಲ್ಲ, ಸದ್ಯಕ್ಕೆ 1 kg ಅಷ್ಟು ಹಾಕ್ಕೊಂತೀನಿ. ಸ್ಮೆಲ್ ನೋಡ್ತು ಎಲ್ಲ ಮಿಕ್ಸ್ ಮಾಡಿದ್ಮೇಲೆ ಸ್ಮೆಲ್ ಮಾಡ್ತಾರೆ, ಅದನ್ನ ಗೊತ್ತಾಗುತ್ತೆ ಕಡಿಮೆ ಆಗಿದೆ ಜಾಸ್ತಿ ಆಗಿದೆ ಅಂದ್ಬಿಟ್ಟು. ಮತ್ತು ಇದು ರೈಸ್ ಪಾಲಿಶ್ ಆದಮೇಲೆ ಈಗ 1 kg. ಫ್ರೆಂಡ್ಸ್ ಎಷ್ಟು ಮಿಕ್ಸ್ ಮಾಡ್ತೀವಿ ಅಂದರೆ, ಇದು ಪಾಪಪ್ ರೀತಿಗೆ ಹಾಕಿದಾಗ ಅದು ಸ್ಪ್ರಿಂಗ್ ಇರುತ್ತಲ್ಲ, ಅದು ಫುಡ್ಡು ನೀರಲ್ಲಿ ಬಿದ್ದ ತಕ್ಷಣ ಉದುರೋ ಥರ ಇರಬೇಕು, ತುಂಬ ಗಟ್ಟಿ ಆಗಬಾರ್ದು. ಇದು ಗೋಧಿ ಹಸಿಟ್ಟು ಸುಮಾರು 1 half hour ಆದರೂ ಬೇಕಾಗುತ್ತೆ. ಇದು ಫುಲ್ಲು ಫಿನಿಶ್ ಮಾಡಬೇಕಂದ್ರೆ. ಇದು ರವಾ ಅಂದರೆ ಅಷ್ಟು ಚೆನ್ನಾಗಿ ಬರಬೇಕಂದ್ರೆ ತುಂಬ ಬೇಕಾಗುತ್ತೆ ಚೆನ್ನಾಗಿ. ಇದೆಲ್ಲ ಮಿಕ್ಸ್ ಮಾಡ್ಕೊಂಡು ಇದ್ದೀನಿ. ಇನ್ನೂ 2 ಐಟಮು, ಇದು ಎಸೆನ್ಸ್ ಮತ್ತು ಎಲಚಿ ಪೌಡ್ರು ಬ್ಯಾಲೆನ್ಸ್ ಹಂಗೆ ಹಾಕಿದ್ದೀನಿ. ಅದನ್ನು ಲಾಸ್ಟ್ ಸ್ವಲ್ಪ ನೀರಲ್ಲಿ ಮಿಕ್ಸ್ ಮಾಡಿ ಹಾಕಿದ್ರೆ ಇನ್ನೂ ಸ್ಮೆಲ್ ಚೆನ್ನಾಗಿ ಬರುತ್ತೆ. ಆದರೆ ಅದಕ್ಕೆ ಫಸ್ಟ್ ಇದನ್ನೆಲ್ಲ ಮಿಕ್ಸ್ ಮಾಡ್ಕೊಬೇಕು. ಮೊದಲೆಲ್ಲ ತುಂಬ ಯೂಸ್ ಮಾಡ್ತಾಯಿದ್ದೆ ಇನ್ನೂ ಐಟಮ್ಗೆಲ್ಲ. ಈ ಜೋಳ ಕಾರ್ನ್ ಬರುತ್ತಲ್ಲ ಅದು ಎಲ್ಲ, ಬಟ್ ತುಂಬ ಐಟಮ್ ಹಾಕೋದು ವೇಸ್ಟಿನ, ಸುಮ್ಮನೆ ದುಡ್ಡು ವೇಸ್ಟ್. ಇದು ಕಡಿಮೆ ರೇಟಲ್ಲಿ ಆಗಿಬಿಡುತ್ತೆ ನನಗೆ ತೋರಿಸಿದ ಐಟಮ್ ಎಲ್ಲ. ಇದು ಅಮ್ಮಮ್ಮ ಅಂದರೆ ನಾನು ಹಾಕಿರೋದು ಐಟಮ್ ಎಲ್ಲ ಸೇರಿ ನಿಮಗೆ ಒಂದು 200 ರೂಪಾಯಿ ಆಗುತ್ತೆ. ಬಟ್ ಇದನ್ನು ಒಂದು 3 ಜನ ಒಂದು ಫುಲ್ ಡೇ ಯೂಸ್ ಮಾಡ್ಬೋದು. ಈ ಫುಡ್ ಅಷ್ಟು ಇದೆ ನಮಗೆ, ಪರವಾಗಿಲ್ಲ. 500 ರೂಪಾಯಲ್ಲಿ ಮೋಸ ಇಲ್ಲ. ಎಲಚಿ ಪೌಡ್ರ್ ಒಂದು ಸ್ವಲ್ಪ ಚಿಕ್ಕದಿದೆ, ಎಲ್ಲ ಕಲ್ಸ್ಕೊಳ್ಳೋದು ಕಾಗೋದಿಲ್ಲ. ಅದರಿಂದ ನಮಗೆ 2-3 ಟೈಮ್ ಕಲಿಸ್ಬೇಕು. ನಿಮಗೆ ವೀಡಿಯೋಗೋಸ್ಕರ ನಾನು ಸ್ವಲ್ಪ ಮಿಕ್ಸ್ ಮಾಡಿ ತೋರಿಸ್ತಾ ಇದ್ದೀನಿ ಯಾವ ಥರ ಇರಬೇಕು ಅಂದ್ಬಿಟ್ಟು. ಸಕ್ಕ ಸ್ಮೆಲ್ ಬರ್ತದೆ ನಮಗೆ, ತಿನ್ಬೇಕಂತ ಬರ್ತೀನಿ. ಅದಕ್ಕೆಲ್ಲ ಹಸಿಟ್ಟೆಲ್ಲ ಪಂಚರು ನಿನಗಂತೂ ಬಜ್ಜರಿ ಊಟ ನಾಳೆ ಒಳ್ಳೆ ಬಿರಿಯಾನಿನ ಬಿಡಿ. ಸ್ಮೆಲ್ ಹಂಗಿದೆ, ಇಲ್ಲ బాగా తీసుకోవాలి ಸ್ಮೆಲ್ బాగుంటే ನೋಡಿ ಫ್ರೆಂಡ್ಸ್, ರೆಡಿ ಆಯಿತು. ಲಾಸ್ಟ್ ನೋಡಿ ಉದ್ರಾಗ ಹೆಂಗಿದೆ, ಈ ಥರ ಇರಬೇಕು. ನಮ್ಗೆ ಹಾಕ್ದಾಗ ಪಾಪದ್ದು ಈ ಥರ ಇರಬೇಕು. ಮತ್ತು ನೋಡಿ ನೀರಲ್ಲಿ ಹಾಕಿದ ತಕ್ಷಣ ಉದ್ರೋ ಥರ ಇರಬೇಕು. ಓಕೆ ಫ್ರೆಂಡ್ಸ್, ಇಷ್ಟ. ನಾಳೆ ಮೀನು ಇದ್ಮೇಲೆ ನಿಮಗೆ ಬೇರೆ ವಿಡಿಯೋ ಅಪ್ಡೇಟ್ ಮಾಡ್ತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಬಾಯ್, ಥ್ಯಾಂಕ್ ಯು. 1 ನಿಮಿಷ ಇವರೇ ನಮ್ಮ ಸುರೇಶ್ ಬಂದಿದ್ದಾರೆ, ಇನ್ನೊಬ್ರು ಮಿಸ್ ಆಗ್ತಿದ್ದೀನಿ.